ಸರ್ಕಾರಿ ವಿರೋಧಿ ಪ್ರತಿಭಟನೆಗಳಲ್ಲಿ ಭಾಗಿಯಾದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಇರಾನ್ನಲ್ಲಿ ಕುಸ್ತಿಪಟು ಸಲೇಹ್ ಮೊಹಮ್ಮದ್ 19 ವರ್ಷ ಅಷ್ಟೇ ಕುಸ್ತಿಪಟುವಿಗೆ ಗಲ್ಲು ಶಿಕ್ಷೆ ವಿಧಿಸಿಬಿಟ್ಟಿದ್ದಾರೆ. ಅಲ್ಲಿ ಗವರ್ನಮೆಂಟ್ನ ವಿರುದ್ಧವಾಗಿ ನೀನು ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದೆ ಅಂತ ಆರೋಪಿಸಿ ಸಲೇಹ್ ಮೊಹಮ್ಮದ್ 19 ವರ್ಷ. ಇರಾನ್ ಕುಸ್ತಿಗೂ ಕೂಡ ಬಹಳ ಪ್ರಸಿದ್ಧವಾಗಿರತಕ್ಕಂಥ ದೇಶ. ಕುಸ್ತಿಪಟುಗಳು ಇರಾನ್ನಲ್ಲಿ ಬಹಳ ಒಳ್ಳೊಳ್ಳೆ ಹೆಸರು ಮಾಡಿದ್ದಾರೆ. ಅಂಥ ಕುಸ್ತಿಪಟುಗಳಲ್ಲಿ ಒಬ್ಬರು ಸಲೇಹ್ ಮೊಹಮ್ಮದ್ 19 ವರ್ಷ ಗವರ್ನಮೆಂಟ್ನ ವಿರುದ್ಧ ಪ್ರತಿಭಟನೆ ಮಾಡಿದ ಕಾರಣಕ್ಕೆ ಇತ್ತೀಚೆಗೆ ನಾವು ಈ ಅಮೆರಿಕ ಇಸ್ರೇಲ್ ಯುದ್ಧ ಮಾಡಲಿಕ್ಕಿಂತ ಮುಂಚೆನೇ ಇರಾನ್ ಆಳ್ವಿಕೆಗೆ ಸಂಬಂಧಪಟ್ಟಂತೆ, ಅಲ್ಲಿ ಹಿಜಾಬ್ಗೆ ಸಂಬಂಧಪಟ್ಟಂತೆ, ಬುರ್ಖಾಗೆ ಸಂಬಂಧಪಟ್ಟ ದೊಡ್ಡ ಹೋರಾಟವೇ ಆಯಿತು. ಇತ್ತೀಚೆಗೆ ಇನ್ಫ್ಲೇಷನ್ ಕೂಡ ಸೇರಿಕೊಂಡಿತ್ತು. ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೀತಾ ಇದೆ. ಅದರಲ್ಲಿ ಒಬ್ಬ ಯಾರು ಅಂದರೆ ಸಲೇಹ್ ಮೊಹಮ್ಮದ್ 19 ವರ್ಷ. ಆ ಕುಸ್ತಿಪಟು ಸೇರಿದಂತೆ 3 ಜನಕ್ಕೆ ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಸಲೇಹ್ ಸೈಯದ್ ದಾವೋಡಿ ಮೆಹದಿ ಘಾಸಿಮಿಗೆ ಗಲ್ಲು ಶಿಕ್ಷೆ ಕೊಟ್ಟಿರೋದು. ಇರಾನ್ನ ಕೋಮ್ ನಗರದಲ್ಲಿ 3 ಗಲ್ಲು ಶಿಕ್ಷೆ ಫಿಕ್ಸ್. 2026 ಜನವರಿ 8ಕ್ಕೆ ಆಗಿತ್ತು ಪ್ರತಿಭಟನೆ. ಇರಾನ್ ಏನೋ ಯುದ್ಧದ ಕಡೆ ಫೋಕಸ್ ಮಾಡಿಬಿಟ್ಟಿದೆ. ಆಂತರಿಕ ಆಡಳಿತದಲ್ಲಿ ಅಷ್ಟು ಗಮನ ಕೊಡ್ತಾ ಇಲ್ಲ. ಯಾರೇ ಪ್ರತಿಭಟನೆ ಮಾಡಿದ್ರು ಸುಮ್ಮನೆ ಇದೆ, ನನಗೆ ಯುದ್ಧದ್ದೇ ಸಾಕಾಗಿದೆ, ಏನಾದರೂ ಪ್ರತಿಭಟನೆ ಮಾಡ್ಕೊಂಡು ಹೋಗ್ರಪ್ಪ ಅಂತ ಬಿಟ್ಟುಬಿಟ್ಟಿದೆ ಅಂತಲ್ಲ. ನಿಮಗೆ ಗೊತ್ತಿರಲಿ, ಇರಾನ್ ಹೊರಗಡೆ ಎಷ್ಟು ಯುದ್ಧವನ್ನು ಮಾಡ್ತಾ ಇದೆಯೋ ಆಂತರಿಕ ಪ್ರತಿಭಟನೆಗಳನ್ನು, ದಂಗೆಗಳನ್ನು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹತ್ತಿಕ್ತಾ ಇದೆ. ಅದು ನಿಷ್ಕರುಣೆಯಿಂದ ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ತಾ ಇದೆ. ಅದು 2026 ಜನವರಿ 8ಕ್ಕಾಗಿದೆ ಅಂತ ಪ್ರತಿಭಟನೆ ಇದು. ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಲ್ಲ ಇಬ್ಬರಂತೂ ಪೊಲೀಸರನ್ನು ಕೊಲ್ಲುವಲ್ಲಿ ಯಶಸ್ವಿಯಾಗಿಬಿಟ್ಟಿದ್ರು. ಪೊಲೀಸರ ಹತ್ಯೆಯಲ್ಲಿ ಭಾಗಿಯಾದಂಥ ಆರೋಪ ಇತ್ತಲ್ಲ, ಅವರನ್ನು ಕರ್ಕೊಂಡು ಬಂದು ಇದೀಗ ಗಲ್ಲು ಶಿಕ್ಷೆ ಹಾಕ್ತಾ ಇದ್ದಾರೆ.